ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಪಾಲಕ್ ರೈಸ್ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಬೆಳಗ್ಗೆ ಟಿಫಿನಿಗೆ, ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು, ನೈಟ್ ಡಿನ್ನರ್ಗೂ ಮಾಡ್ಕೋಬೋದು, ಟಿಫಿನ್ ಬಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಚಿಕ್ಕ ಮಕ್ಕಳಿಗೆ ಪಲಾವು ಈ ಥರ ಕೊಡೋ ಬದಲಿ ತಿನ್ನಲ್ಲ, ಸೊ ಈ ಥರ ಕಿಚಡಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ, ಅವ್ರಿಗೂ ಡೈಜೆಷನು ಚೆನ್ನಾಗಾಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಥರ ಪಾಲಕ್ ಕಿಚಡಿನ. ನಾನಿಲ್ಲಿ 1 ಕಪ್ ಅಷ್ಟು ರೈಸು, 1 ಕಪ್ ಅಷ್ಟು ಹೆಸರು ಬೇಳೆನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ 10 ನಿಮಿಷ. ತುಂಬಾ ನ್ಯೂಟ್ರಿಷನ್ ಫುಡ್ಡು ಅನ್ಬೋದು ಇದಕ್ಕೆ. ನಾನು 5 ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪಾಲಕ್ ಕಿಚಡಿಗೆ ಸ್ವಲ್ಪ ರೈಸು ಅಷ್ಟೊಂದು ಮೆತ್ತಗೂ ಆಗಬಾರ್ದು, ಸ್ವಲ್ಪ ಉದುರಂಗೂ ಇರಬೇಕು. ಸೊ ಆ ಥರ 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಮೆತ್ತಗಾಗೋ ಅಷ್ಟು ಕೂಗಿಸ್ಕೋಬೇಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಅದು ಘಮನೂ ಚೆನ್ನಾಗಿ ಬರುತ್ತೆ, ಸೊ ಅದಕ್ಕೋಸ್ಕರ ತುಪ್ಪ ಹಾಕಿ ಮಾಡಿ ನೋಡಿ. ಈ ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಬಾಯ್ಲ್ ಆಗೋವರೆಗೂ ಬಿಡಿ. ಮತ್ತು ನಾನು ಪಾಲಕ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಣ್ಣು ಎಲ್ಲ ಇದ್ದರೆ 2-3 ಸರಿ ತೊಳೆದು ಇಟ್ಕೊಳ್ಳಿ. ಆಮೇಲೆ ಡೈರೆಕ್ಟಾಗಿ ಪಾಲಕ್ನ ಹೆಚ್ಚೋದೇನು ಬೇಕಾಗಲ್ಲ. ಡೈರೆಕ್ಟಾಗಿ ಪಾತ್ರೆಗೆ ನೀರಲ್ಲಿ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಕುದೀಲಿ, ತುಂಬ ಹೊತ್ತು ಬೇಯಿಸ್ಕೋಬೇಡಿ. 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಬೇಗನ ಇಷ್ಟೊಂದು ಇದ್ದಿದ್ದು ಪಾಲಕ್ಕು ಇಷ್ಟ ಆಗಿದೆ ನೋಡಿ ಈಗ ಪಾಲಕ್ಕು. ಈಗ ಸ್ವಲ್ಪ ಫ್ರಿಜ್ಜಲ್ಲಿ ಆದರೂ ನೀರು ತಗೊಳ್ಳಿ, ಇಲ್ಲಾಂದರೆ ನಾರ್ಮಲ್ ವಾಟರ್ ತಣ್ಣೀರು ಇರುತ್ತಲ್ಲ ಅದನ್ನು ತಗೊಳ್ಳಿ. ಅದನ್ನ ಇಟ್ಕೊಂಡು ಪಾಲಕ್ನ ಅದಕ್ಕೆ ತಣ್ಣೀರಿಗೆ ಹಾಕಿ ಇಟ್ಕೊಳ್ಳಿ. ಅಂದರೆ ಇದು ಯಾಕೆ ಹಾಕೋದು ಅಂದರೆ ಅದು ಕರ್ರಗೆ ಬಂದು ಬ್ಲ್ಯಾಕ್ ಕಲರ್ ಆಗಲ್ಲ, ಆಮೇಲೆ ಚೆನ್ನಾಗಿ ಬರುತ್ತೆ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ನಾನು ಸೊಪ್ಪನ್ನು ಮಾತ್ರ ಹಾಕ್ಕೊತಾ ಇದ್ದೀನಿ. 1 ಹಸಿಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ, ಬೇಕಾದರೆ ಇಲ್ಲಿ ಶುಂಠಿ ಬಳಸ್ಬೋದು. ಇಲ್ಲಿ ಶುಂಠಿ ಖಾಲಿ ಆಗುತ್ತಂತ ಬೆಳ್ಳುಳ್ಳಿನಷ್ಟೇ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಕಾದರೆ ಗ್ರೈಂಡ್ ಮಾಡ್ಕೋಬೋದು. ನೋಡಿ ಈಗ ಪರ್ಫೆಕ್ಟಾಗಿ ಮತ್ತು ಬೇಳೆ ಅಕ್ಕಿ ಚೆನ್ನಾಗಿ ಎಂದು 2 ವಿಜಿಲ್ ಅಷ್ಟೇ ಸಾಕಾಗುತ್ತೆ, ಅಷ್ಟು ಮೆತ್ತಗೂ ಆಗಿದೆ. ಪಾಲಕ್ ಕಿಚಡಿಗೆ ತುಂಬಾ ಗಟ್ಟಿ ಥರನೂ ಇರಬಾರ್ದು. ಈ ಒಂದು ಪಾತ್ರೆ ಇಟ್ಕೊಳ್ಳಿ, 2-3 ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ. ಪಾಲಕ್ ಕಿಚಡಿಗೆ ತುಪ್ಪನೇ ಚೆನ್ನಾಗಾಗುತ್ತೆ, ತುಪ್ಪನೇ ಹಾಕೋಬೇಕು. ಇಲ್ಲ ಎಣ್ಣೆ ಬೇಕಾದರೂ ಬಳಸ್ಬೋದು, ಆದರೆ ತುಪ್ಪ ಹಾಕಿದರೆ ಆರೋಮ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಸಾಸಿವೆ, 1 ಚಿಟಿಕೆ ಅದು ಅಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ, ತುಂಬ ಬೇಡ, ಅದೇ ಫ್ಲೇವರ್ ಬಂದ್ಬಿಡುತ್ತೆ. ಮತ್ತೆ ಸ್ವಲ್ಪ ಇಂಗು ಸ್ವಲ್ಪ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇಂಗು ಹಾಕ್ಕೊಂಡ್ರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹೋಟೆಲ್ ಸ್ಟೈಲಲ್ಲೇ ಸೇಮ್ ಪಾಲಕ್ ಕಿಚಡಿ ಕೊಡ್ತಾರಲ್ಲ, ಸೇಮ್ ಅದೇ ಥರನೇ ಆಗುತ್ತೆ. ಇದು 5 ಸ್ಟಾರ್ ಹೋಟೆಲ್ಗಿಂತನೂ ಅಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಜಜ್ಜಿ ಬೇಕಾದರೂ ಹಾಕ್ಕೋಬೋದು. ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ, 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ತರಕಾರಿನ ಬಳಸ್ಬೋದು, ತರಕಾರಿ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ತರಕಾರಿನ ಬಳಸ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ.
ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಮತ್ತು ಒಂದು ಸ್ಪೂನಷ್ಟು ಅರಿಶಿನ, ಧನಿಯಾ ಪುಡಿ, ಆಮೇಲೆ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹಂಗೆ. ನೆಕ್ಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಲಿ. ಸ್ವಲ್ಪ ಗ್ರೇವಿ ಸ್ಟ್ರಕ್ಚರ್ ಬರುತ್ತಲ್ಲ, ಸೊ ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ ಅದನ್ನು. ಇದು ಬೆಳ್ಳುಳ್ಳಿ ಇಂಗು ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಪಾಲಕ್ ರೈಸು, ಪಾಲಕ್ ಕಿಚಡಿ. ಸ್ವಲ್ಪ ನೀರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಕುದೀಲಿ ಅದು. ನೆಕ್ಸ್ಟು ಪಾಲಕ್ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಒಟ್ಟಿಗೆ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೋದು ನೀವು. ಗಟ್ಟಿ ಆಗಿ ತುಂಬ ಗಟ್ಟಿಯಾಗಿ ಇರಬಾರ್ದು ಇದಕ್ಕೆ. ಸೊ ನಾನು ಪಾಲಕ್ನ ಮಿಕ್ಸಿ ಮಾಡುವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ರೈಸು ಬೇಳೆ ಇರುತ್ತಲ್ಲ ಸ್ವಲ್ಪ ಮತ್ತೆ ಗಟ್ಟಿ ಬಂದ್ಬಿಡತ್ತೆ. ಸೊ ಅದಕ್ಕೋಸ್ಕರ ಮೊದಲೇ ನೀರು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನೆಕ್ಸ್ಟು ರೈಸ್ ಇತ್ತಲ್ಲ, ರೈಸ್ನ ಹಾಕ್ಕೊತಾ ಇದ್ದೀನಿ. ರೈಸು ಮತ್ತು ಬೇಳೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೇನು ಮೇಲ್ಗಡೆ ನೀರು ಹಾಕ್ಬಿಡಿ. ಹಾಗೇನಾದರೂ ಗಟ್ಟಿಯಾಗಿದೆ ಅಂತಂದರೆ ನೀರು ಹಾಕ್ಬೇಕಂದ್ರೆ ಬಿಸಿ ನೀರು ಹಾಕ್ಕೊಳ್ಳಿ. ಅಂದರೆ ತಣ್ಣೀರು ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ, ಅದು ಬೇಗ ಕೆಟ್ಟೋಗ್ಬಿಡತ್ತೆ. ಚೆನ್ನಾಗಿ ಕುದಿಬೇಕದು. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಬಿಡಿ. ಅಂದರೆ ಹೆಸರು ಬೇಳೆ ಎಲ್ಲ ಬೇಗ ತಳ ಹಿಡ್ಕೊಂಡ್ಬಿಡತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಒಗ್ಗರಣೆನೇ ಮೇನ್ ಇಂಗ್ರೀಡಿಯೆಂಟ್ಸ್ ಅನ್ಬೋದು. ಮತ್ತು 2 ಸ್ಪೂನ್ ಅಷ್ಟು ತುಪ್ಪ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಒಣಮೆಣಸಿನ್ಕಾಯಿ. ಇದು ತುಪ್ಪದಲ್ಲೇ ಫ್ರೈ ಆಗಬೇಕು. ಸ್ವಲ್ಪ ಗ್ಯಾಸ್ ಆಫ್ ಮಾಡಾದ್ಮೇಲೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಅಚ್ಕಾರದ ಪೌಡ್ರನ್ನ ಹಾಕೊಳ್ಳಿ. ನಾನು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇಲ್ಲಿ. ಮೇಲ್ಗಡೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ. ಪಾಲಕ್ ಕಿಚಡಿ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.